a couple who has a successful pregnancy of 9 weeks now. They initially came with fertility treatment history in different hospitals and they were already tired. And ನನ್ನ ಪೇಷಂಟ್ಗೆ ತುಂಬಾ ಡಿಸಿಡೆನ್ಸಿ ಇತ್ತು. ಇದು ಯೂರಿಯಾ ಅಲ್ಲ, ತುಂಬ ಜನರಿಗೆ ಅಷ್ಟೇ. ಒಂದು 2 ತಿಂಗಳು ಬರ್ತಾರೆ, ಮತ್ತೆ ಒಂದು 3ನೇ ತಿಂಗಳಲ್ಲಿ ಇದು ಗೆಟ್ ಇರಿಟೇಷನ್, ಕ್ವಿಟಿಂಗ್ ಆಫ್ ಜಾಬ್, ಮತ್ತು ಮನಿ ಆಸ್ಪೆಕ್ಟು, ಟ್ರಾವೆಲಿಂಗ್ ಡಿಸ್ಟೆನ್ಸು ಆ್ಯಂಡ್ ಸ್ಟ್ರೆಸ್ ಇನ್ ದ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್. ಸ್ಟ್ರೆಸ್ ಡಾಕ್ಟರ್ಗೂ ಇರುತ್ತೆ ಮತ್ತು ಪೇಷಂಟ್ಗೂ ಇರುತ್ತೆ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ. ಬಟ್ ಸ್ಟಿಲ್ ವೆನ್ ವಿ ಜಸ್ಟ್ ಲುಕ್ ಥ್ರೂ ಇನ್ ಅ ಪ್ರಾಪರ್ ವೇ, ಪ್ರೆಗ್ನೆನ್ಸೀಸ್ ಕ್ಯಾನ್ ಬಿ ಡಿಕೋಡೆಡ್. ಅಂದರೆ ಅದು ನ್ಯಾಚುರಲ್ ಆಗಿ ಆಗುತ್ತಾ ಇಲ್ಲ ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇಕಾಗುತ್ತಾ ಅನ್ನೋದು ನಿಜವಾಗ್ಲೂ ತಿಳ್ಕೊಬೇಕು. ಅಂದರೆ ಆ ಪೇಷಂಟು ಡಾಕ್ಟರ್ ಹತ್ರ ಒಂದು ಕಂಟಿನ್ಯೂಸ್ ಆಗಿ ಅವ್ರು ಹೇಳಿದ ಟೈಮ್ಗೆ ಹೇಳಿದ್ದಕ್ಕೆ ಬಂದರೆ ಥಿಂಗ್ಸ್ ಕ್ಯಾನ್ ಹ್ಯಾಪನ್. So try to stick on to the doctor at least for 3 to 4 months. That is the point when the doctor can really take the call whether natural ಆಗ್ತಾ ಇದೆಯಾ ಇಲ್ವಾ, ಇವ್ರಿಗೆ ಟ್ರೀಟ್ಮೆಂಟ್ಸ್ ಬೇಕಾ ಇಲ್ವಾ ಅಂತ. ಆ್ಯಂಡ್ ಇಲ್ಲಿ ನೋಡಿದ್ರೆ ಒಂದು ಮೈನರ್ ಸರ್ಜರಿ ಆಲ್ರೆಡಿ ಆಗಿತ್ತು. ಆ್ಯಂಡ್ ಇವ್ರಿಗೆ ದರ್ ವಾಸ್ ಲಾಸ್ ಆಫ್ ದ ಟ್ರಸ್ಟ್, ಲೈಕ್ ಸೆ ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವೋ ಆಗುತ್ತಾ ಅನ್ನೋ ಒಂದು. ಹೌ ವಾಸ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ ಟೆಲ್ ಮಿ ಮಾಡಿ. ಆ್ಯಕ್ಚುಲಿ ಹೇಳಬೇಕು ಫಸ್ಟ್ ಬಂದಾಗ ಈ ಟ್ರಸ್ಟ್ ಇಶ್ಯೂ ಇಂದ ಬಂದಿದ್ರು. ಬಟ್ ಲೇಟರ್ ಟೈಮ್ ಪಾಸ್ ಆಗ್ತಾ ಇಟ್ ವಾಸ್ ಲೈಕ್ ಓಕೆ ಗಾಟ್ ಅ ಹೋಪ್, ಓಕೆ ಫೈನ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ. ಸೊ ಈಗ ನಾವಿಲ್ಲಿ ಆಲ್ಮೋಸ್ಟ್ 4th ಮಂತಲ್ಲಿ ನಾನು ನ್ಯಾಚುರಲ್ ಕನ್ಸೆಪ್ಷನ್ ಇನ್ ದ 4th ಮಂತ್. ಸೊ ಇಟ್ ವಾಸ್ ಯು ಲೈಕ್ ನೀವೇ ಮೇನ್ ಸ್ಟೆಪ್ ತೊಗೊಂಡಿದ್ದು. ಸೊ ನಿಮ್ಗೆ ಏನು ಅನಿಸ್ತು? ಅಲ್ಲಿ ಸುಮಾರು 1.5 ವರ್ಷ ತೋರಿಸಿದ್ರಿ. ಆಮೇಲೆ ಅಲ್ಲಿಂದ ಟ್ರಾವೆಲ್ ಮಾಡೋಕ್ಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ನಾವು ಅಲ್ಲಿ ಬಿಟ್ರಿ. ಆಮೇಲೆ ಅಲ್ಲಿಂದ ಇಲ್ಲಿ ಅತಿಬೆಲೆ ಹಾಸ್ಪಿಟ್ಲ್ ಅಲ್ಲಿ ಹೋದ್ರೆ ಅಲ್ಲಿ ಟ್ಯೂಬ್ಸ್ ಚೆಕ್ ಮಾಡಬೇಕು ಅದು ಅಂತ ಹೇಳ್ಬಿಟ್ಟು ಅನಸ್ಟ ಇಂಜೆಕ್ಷನ್ ಬೆನ್ನಿಗೆ ಕೊಟ್ಟು ಅನಸ್ಥೀಶಿಯಾ ಅಂದ್ರೆ ದೇ ಹ್ಯಾವ್ ಗಿವನ್ ಅನಸ್ಥೀಶಿಯಾ ಅಂಡ್ HSG which is a basic OPD procedures. ಅಲ್ಲಿನೂ ಕೂಡ ಒಂದು 4 ತಿಂಗಳು 5 ತಿಂಗಳ ಗಂಟ ಟ್ರೀಟ್ಮೆಂಟ್ ತಗೊಂಡ್ರಿ. ಆಮೇಲೆ ಅಲ್ಲೂ ನಮ್ಗೆ ಯಾಕೋ ಸೆಟ್ ಆಗಿ ಆಮೇಲೆ ಸರಿ ಒಂದು 1.5 ವರ್ಷ ನಾವು ಸುಮ್ಮನೆ ಆಗ್ಬಿಟ್ರಿ. ದೇವ್ರು ಮಾಡಿದ್ರಾಗಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ರಿ. ಆಮೇಲೆ 3 ಜನ ರೆಫರ್ ಮಾಡಿದ್ರು. ಇದೊಂದ್ಸರಿ ಅಟ್ಲೀಸ್ಟ್ ನನ್ನ ಮಾತು ಕೇಳೋದು ಹೋಗ್ಬಿಟ್ಬಾ ಅಂತ ಹೇಳಿದ್ರು. ತುಂಬ ಜನಕ್ಕೆ ಅಲ್ಲಿ ಕೈ ಗುಣ ಚೆನ್ನಾಗಿದೆ ಹೋಗ್ಬಿಟ್ಬಾ ಅಂತಂದ್ರು. ಸರಿ ಆಯ್ತು ಇದು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು, ಧೈರ್ಯ ಮಾಡಿ ಬಂದ್ವಿ. But still it happened. So this is fine. The total thing is like everything is fine. So ಇವಾಗ ಏನು ಅಂದರೆ ಆಲ್ರೆಡಿ ದ ಪ್ರೆಗ್ನೆನ್ಸಿ ಈಸ್ ಅಟ್ 9th week. ಇವ್ರಿಗೆ ಫುಲ್ ವಾಮಿಟಿಂಗ್ಸ್ ಇದೆ. ಬಟ್ ಏನು ಅಂದರೆ ಕೆಲ್ಸಕ್ಕೆ ಹೋಗಬೇಕು ಅಂತ ಒಂದು ಕುತೂಹಲ. ಯಾಕೆ ಗೊತ್ತಾ? ಮೋಸ್ಟ್ ಆಫ್ ದ ಟೈಮ್ಸ್ ಫೀಮೇಲ್ಸು ಮನೆಯಲ್ಲಿ ಇರ್ದಿರ ಹೊರಗಡೆ ಹೋಗಬೇಕು ಅಂದರೆ ಈ ಫ್ಯಾಮಿಲಿ ಇಶ್ಯೂಸ್ ಇರುತ್ತಲ್ಲ, ಇವೆಲ್ಲ ಸ್ವಲ್ಪ ಮನೆಯಲ್ಲಿರೋ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಹೂವರ್ ಇಟ್ ಇಸ್, ಸೊಸೆ ಆದರೆ ಏನು, ಮಗಳಾದರೆ ಏನು, ಅವ್ರನ್ನ ಮಗಳ ಥರ ನೋಡಿಕೊಂಡ್ರೆ ಎವ್ರಿಬಡಿ ಲೈಕ್ ಸೇ ಅಲ್ಟಿಮೇಟ್ಲಿ ಫಾರ್ ಹೂಮ್ ದ ಚೈಲ್ಡ್ ಇಸ್ ಗೋಯಿಂಗ್ ಟು ಕಮ್, ಇಟ್ ಇಸ್ ಫಾರ್ ದೇರ್ ಫ್ಯಾಮಿಲಿ. ಸೊ ಟ್ರೈ ಟು ಅಕ್ಸೆಪ್ಟ್ ಲೈಕ್ ದೇರ್ ಓನ್ ಡಾಟರ್ ಆರ್ ವಾಟ್ ಎವರ್ ಇಟ್ ಇಸ್ ಆ್ಯಂಡ್ ಟ್ರೈ ಟು ಗಿವ್ ಹರ್ ದ ಎಂಟೈರ್ ಕವರೇಜ್. ಅಂದರೆ ತುಂಬ ಜನರು ಏನು ಅನ್ಕೊಂತಾರೆ ಅಂದರೆ ಮಗನ ಮದುವೆ ಆಯಿತು ಇಲ್ಲ ಮಗಳ ಮದುವೆ ಆಯಿತು, ಅದರಲ್ಲಿ ನಮ್ಮ ಕರ್ತವ್ಯ ಮುಗ್ದೋಯ್ತು ಅಂತ ಅನ್ಕೊಂತೀರಾ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಜಸ್ಟ್ ಗೋ ಬಿಯಾಂಡ್ ದಟ್ ಆ್ಯಂಡ್ ಟ್ರೈ ಟು ಹೆಲ್ಪ್ ದೆಮ್ ಔಟ್ ವೆನ್ ಇಟ್ ಇಸ್ ರಿಯಲಿ ರಿಕ್ವೈರ್ಡ್ ಆ್ಯಂಡ್ ಮೇಕ್ ದೆಮ್ ಇನ್ ಅ ಕಂಫರ್ಟ್ ಝೋನ್ ಸಚ್ ದಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಕೈ ಬಿಟ್ಬಿಟ್ರೆ ಅವ್ರು ಲಾಸ್ಟಲ್ಲಿ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂದರೆ ಹೇಗಾಗುತ್ತೆ? Every time, so the family has to be there since the beginning, before the pregnancy is occurring, during the pregnancy, ಎಲ್ಲ ಫುಡ್ ಮತ್ತೆ ಸ್ಟ್ರೆಸ್ ಫ್ರೀ ಪೀರಿಯಡ್ ಕೊಡ್ತಾ ಇದೀವ.